ಅಧ್ಯಾಯ 1. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಕೀರ್ತನೆ 46:1. ದೇವರಲ್ಲಿ ನಮಗೆ ಆಶ್ರಯವೂ ಸಂರಕ್ಷಣೆಯೂ ಉಂಟು. ಅಪಾಯಗಳನ್ನು, ವಿಪತ್ತುಗಳು, ವೇದನೆಗಳು ನಮಗೆ ಸಂಭವಿಸುವಾಗ ಕ್ರಿಸ್ತನೇ ನಮಗೆ ಆಶ್ರಯ ದುರ್ಗವಾಗುತ್ತಾನೆ. ಹಳೆಯ ಒಡಂಬಡಿಕೆಯಲ್ಲಿ ಆಶ್ರಯ ನಗರಗಳನ್ನು ಕುರಿತು ಓದುತ್ತೇವೆ. ಇಸ್ರಾಯೇಲರು ಐಗುಪ್ತದಿಂದ ಬಿಡುಗಡೆಯಾಗಿ ಬಂದ ನಂತರ ಕರ್ತನು ಅಲ್ಲಿ ಆಶ್ರಯ ನಗರಗಳನ್ನು ಕಟ್ಟುವಂತೆ ಅವರಿಗೆ ಆಲೋಚನೆಯನ್ನು ಕೊಟ್ಟನು. ಅರಣ್ಯಕಾಂಡ 35:9-28. ಇಸ್ರಾಯೇಲರಲ್ಲಿ ಯಾರಾದರೂ ತಿಳಿಯದೆಯೋ ಅನಿರೀಕ್ಷಿತವಾಗಿಯೋ ಯಾರನ್ನಾದರೂ ಕೊಂದುಬಿಟ್ಟರೆ ಅಂಥವರು ಈ ಆಶ್ರಯ ನಗರಗಳಿಗೆ ಹೋಗಿ ಅವಿತುಕೊಳ್ಳುತ್ತಿದ್ದರು. ಇಲ್ಲದಿದ್ದರೆ ಇಸ್ರಾಯೇಲರ ಕುಟುಂಬಗಳಲ್ಲಿರುವವರು ಅವರನ್ನು ಅಟ್ಟಿಸಿಕೊಂಡು ಹೋಗಿ ಹಿಡಿದು ಹಗೆ ತೀರಿಸಿಕೊಳ್ಳುತ್ತಿದ್ದರಲ್ಲವೇ? ಈಗಲೂ ಕೂಡ ಲಾರಿ ಓಡಿಸುವ ಒಬ್ಬನು ತಪ್ಪಿ ಒಂದು ಮಗುವಿನ ಮೇಲೆ ಲಾರಿಯನ್ನು ಅರಿಸಿಬಿಟ್ಟರೆ ಅವನು ತಕ್ಷಣವೇ ಲಾರಿಯನ್ನು ಅಲ್ಲಿಯೇ ಬಿಟ್ಟು ಪೊಲೀಸ್ ಸ್ಟೇಷನಿಗೆ ಹೋಗಿ ಆಶ್ರಯವನ್ನು ಪಡೆಯುತ್ತಿದ್ದನು. ಇಲ್ಲದಿದ್ದರೆ ಆ ಊರಿನ ಜನರು ಅವನನ್ನು ಅಲ್ಲಿಯೇ ನುಚ್ಚುನೂರಾಗಿ ಕೊಂದು ಹಾಕಿ ಬಿಡುತ್ತಿದ್ದರು. ದಾವೀದನು ಕರ್ತನಲ್ಲಿ ಒಂದು ಆಶ್ರಯವನ್ನು ನೋಡಿದನು. ಆ ಆಶ್ರಯವು ನಿತ್ಯವಾದ ಆಶ್ರಯ ಸ್ಥಾನವೇ. ಪಾಪಗಳು, ಶಾಪಗಳು, ತಪ್ಪಿತಸ್ಥ ಮನಸ್ಸಾಕ್ಷಿಗಳು, ರೋಗಗಳು ನಮ್ಮನ್ನು ಅಟ್ಟಿಸಿಕೊಂಡು ಬರುವಾಗ ಓಡಿ ಹೋಗಿ ಕರ್ತನ ಆಶ್ರಯದಲ್ಲಿ ಸುರಕ್ಷಿತವಾಗಿರುವುದು ಎಷ್ಟು ಭಾಗ್ಯವಲ್ಲವೇ? ಆದುದರಿಂದಲೇ ದಾವೀದನು ತನ್ನ ಅನುಭವದಿಂದ ಬರೆಯುತ್ತಾನೆ, ಯೆಹೋವನು ನನ್ನ ಬಂಡೆಯೂ ನನ್ನ ಕೋಟೆಯೂ ನನ್ನ ವಿಮೋಚಕನು, ನನ್ನ ದೇವರು, ನನ್ನ ಆಶ್ರಯಗಿರಿಯು, ನನ್ನ ಗುರಾಣಿಯು, ನನ್ನ ರಕ್ಷಣೆಯ ಕೊಂಬು, ನನ್ನ ದುರ್ಗವೂ ಆಗಿದ್ದಾನೆ. ಕೀರ್ತನೆ 18:2. ಜ್ಞಾನಿಯಾದ ಸೊಲೊಮೋನನು ಸಹ ಕರ್ತನ ಆಶ್ರಯದ ಮಹಿಮೆಯನ್ನು ತಿಳಿದುದರಿಂದ ಅವನು ಬರೆಯುತ್ತಾನೆ, ಯೆಹೋವನ ನಾಮವು ಬಲವಾದ ಬುರುಜು, ಶಿಷ್ಟನು ಅದರೊಳಕ್ಕೆ ಓಡಿ ಹೋಗಿ ಭದ್ರವಾಗಿರುವನು. ಜ್ಞಾನೋಕ್ತಿ 18:10. ಒಂದು ಸಾರಿ ಒಂದು ಊರಿನಲ್ಲಿ ಒಂದು ದೊಡ್ಡ ಬಿರುಗಾಳಿ, ಚಂಡಮಾರುತವು ಬಲವಾಗಿ ಬೀಸುತ್ತಿತ್ತು. ಮರಗಳು ಬುಡಮೇಲಾಗಿ ಧರೆಗೆ ಉರುಳುತ್ತಿದ್ದವು. ಮನೆಯ ಮೇಲ್ಛಾವಣಿಗಳೆಲ್ಲ ಗಾಳಿಗೆ ಹಾರಿ ಹೋಗುತ್ತಿದ್ದವು. ಹೀಗೆ ಊರಿಗೆಲ್ಲ ಕೇಡು, ತೊಂದರೆಗಳು ಉಂಟಾದವು. ಒಬ್ಬನು ಇದನ್ನು ಕಂಡು ಒಂದು ಮನೆಯೊಳಗೆ ಓಡಿ ಬಂದನು. ಆದರೂ ಅವನಿಗೆ ಆ ಬಿರುಗಾಳಿಯನ್ನು ನೋಡಬೇಕೆಂಬ ಆಶೆ ಉಂಟಾಯಿತು. ಬಾಗಿಲನ್ನು ತೆರೆದುಕೊಂಡು ಗಾಳಿ ಬೀಸುವಾಗ ಹಾರಿ ಬರುತ್ತಿದ್ದ ಮರಳು, ಎಲೆಗಳು ಇವುಗಳನ್ನು ನೋಡುತ್ತಾ ನಿಂತಿದ್ದನು. ನಂತರ ಸ್ವಲ್ಪ ದೂರಕ್ಕೆ ನಡೆದು ಪೂರ್ತಿಯಾಗಿ ಆ ಬಿರುಗಾಳಿಯನ್ನು ನೋಡುತ್ತೇನೆ ಎಂದು ಮುಂದೆ ಬಂದನು. ಇತರರು ಅವನನ್ನು ತಡೆದರೂ ಅವನು ಕೇಳಲಿಲ್ಲ. ದಿಢೀರೆಂದು ಒಂದು ಮರದ ಕೊಂಬೆಯು ಅವನ ತಲೆಯ ಮೇಲೆ ಬಿದ್ದು ಪರಿತಾಪಕರವಾಗಿ ಬೀದಿಯಲ್ಲಿಯೇ ಬಿದ್ದು ಸತ್ತನು. ಆಶ್ರಯವಿದ್ದರೂ ಕೋಟೆಯು ಅವನ ಸುತ್ತಲೂ ಇದ್ದರೂ ಅನಾವಶ್ಯಕವಾಗಿ ಅವನು ಸಾಯಬೇಕಾಯಿತು. ದಾವೀದನು ಹೀಗೆ ಹೇಳುತ್ತಾನೆ, ನೀನೇ ನನ್ನ ಆಶ್ರಯ ಸ್ಥಾನವಲ್ಲವೇ? ಆಪತ್ತುಗಳು ಕಳೆದು ಹೋಗುವ ತನಕ ನಿನ್ನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವೆನು. ಕೀರ್ತನೆ 57:1. ಪ್ರವಾದಿಯಾದ ಯೆಶಾಯನು ಹೇಳುತ್ತಾನೆ, ಸ್ಥಿರ ಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ, ಅವನಿಗೆ ನಿನ್ನಲ್ಲಿ ಭರವಸವಿದೆ. ಯೆಶಾಯ 26:3. ದೇವಮಗುವೆ,
ನಮಗೆ ಮಹಿಮೆಯಾದ ಆಶ್ರಯದುರ್ಗವು ಕಲ್ವರಿ ಸಿಲುಬೆಯೇ, ಕ್ರಿಸ್ತನ ಗಾಯಗಳೇ ನಮಗೆ ಆಶ್ರಯ ಸ್ಥಾನ. ಬಂಡೆಯ ಬಿರುಕುಗಳ ಹಾಗೆ ಆತನ ಗಾಯಗಳು ಬಿರುಕು ಕಟ್ಟಿವೆ. ಬಂಡೆಯ ಬಿರುಕುಗಳಲ್ಲಿ ವಾಸಿಸುವ ಪಾರಿವಾಳಗಳ ಹಾಗೆ ನಾವು ಆತನಲ್ಲಿ ಮರೆಮಾಡಿಕೊಳ್ಳೋಣವೇ? ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು. ಅವು ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು. ಕೀರ್ತನೆ 91:14. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು, ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ, ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯಿಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ,
ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.